100 TMC. ಈಗ ಈಗ ಇದರ 80 TMC ಮಾತ್ರ ನೀರಿದೆ. ನಾನು ಕೇಳಿದೆ ಅಧಿಕಾರಿಗಳ ಯಾಕೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಪರ್ಸನ್ಸ್ ಮಾಹಿತಿ ಕೊಟ್ಟಿದ್ದಾರೆ. 80ರಿಂದ ಮೇಲೆ ಹೋದ್ರೆ ಎಲ್ಲಾ ಗೇಟು ಕಿತ್ತೋಗುತ್ತೆ. ಎಲ್ಲಾ ಗೇಟು 40 to 60% ಡ್ಯಾಮೇಜ್ ಆಗ್ಬಿಟ್ಟಿದೆ. ಇದರ ಅವಧಿ ಕೊಟ್ಟಿದ್ರಲ್ಲ 40 years, ಅದು ಮುಗಿದು ಬಹಳ ವರ್ಷಗಳಾಗ್ಬಿಟ್ಟಿದೆ. ಸೊ ಈಗ ಎಲ್ಲ ಗೇಟ್ಗಳು ರಿಪೇರಿ ಮಾಡೋವಂಥದ್ದಕ್ಕೆ 52 ಕೋಟಿ ರೂಪಾಯಿಯನ್ನ ಗೌರ್ಮೆಂಟ್ ಗ್ರಾಂಟ್ ಮಾಡಿದ್ದಾರೆ. ಈಗ ಕೆಲಸ ನಡೀತಾ ಇದೆ. ಸೊ ಈಗ ನೀರು ಸುಮಾರು 180 TMC ನೀರು ಹೊರಗಡೆ ಹೊರಟೋಗಿದೆ, ವೇಸ್ಟ್ ಆಗಿ ಆಂಧ್ರಾಗ ಹೊರಟೋಗ್ಬಿಟ್ಟಿದೆ. 188 ಹೋಗಿದೆ. ಯಾಕೆ ಅಂದ್ರೆ ಮೊದಲೇ ಇದನ್ನ ನಾವು ಸರಿ ಮಾಡಿದ್ರೆ ಅಷ್ಟು 100 TMC ನೀರು ಇಲ್ಲಿ ಶೇಖರಣೆ ಮಾಡ್ಬೋದಾಯ್ತು, ನಮ್ಮ ರೈತರ ಬೆಳೆಗಳಿಗೆ ಕೊಡ್ಬೋದಾಯ್ತು. ಡಿಲೇ ಆಯ್ತು. ನಮ್ಮ ಸರ್ಕಾರದವರು ಇಲ್ಲಿ ಬಂದು ಭೇಟಿ ಮಾಡಿ ನೋಡಿ ಇದಕ್ಕೇನ ಒಂದು ಪರಿಹಾರ ಕೊಟ್ಟು ಬೇಗ ಮಾಡಿದ್ರೆ ಇಷ್ಟು ನಮಗೆ 188 TMC ನೀರು ಉಳಿಯೋದು. ಅವ್ರಿಗೆ ಈ ಬಿಹಾರದ ಎಲೆಕ್ಷನ್ನು, ಬೇರೆ ಡೆಲ್ಲಿ ಪ್ರವಾಸ ಇದು ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ. ಆ ಡೆಲ್ಲಿಗೆ ಹೋಗೋ ಅಷ್ಟು ಅದರಲ್ಲಿ ಅರ್ಧ ಭಾಗ ಬಂದಿದ್ರು, ಬಿಹಾರ್ಗೆ ಹೋಗೋ ಅರ್ಧ ಭಾಗ ಬಂದಿದ್ರು ಇದು ಗೇಟನ್ನ ಯಾವತ್ತೂ ರಿಪೇರಿ ಮಾಡ್ಬೋದಾಯ್ತು. ಮಾಡಲಿಲ್ಲ, ಮನಸ್ಸಿಲ್ಲ. ಅದಕ್ಕೆ ನಾನು ಮೊನ್ನೆ ಅಧಿವೇಶನದಲ್ಲಿ ಹೇಳಿದ್ದೀನಿ, ನಾನು ಬರ್ತೀನಿ ಅಂತ ಜಲ ಸಂಪನ್ಮೂಲ ಸಚಿವರು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅದಕ್ಕೆ ಮುಂಚೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ, ಬಂದಿದ್ದೀನಿ. ಇಷ್ಟೊಂದು ನೀರು 188 TMC ವೇಸ್ಟ್ ಆಗಕ್ಕೆ ಈ ಕಾಂಗ್ರೆಸ್ ಸರ್ಕಾರನೇ ನೇರವಾಗಿ ಕಾರಣ. ಇಷ್ಟು ರೈತರಿಗೆ ಸುಮಾರು 6-7 ಲಕ್ಷ ಹೆಕ್ಟೇರ್ ಎಕರೆ ಜಮೀನುಗಳಿಗೆ ಉಪಯೋಗ ಆಗ್ತಾ ಇತ್ತು, ಬೆಳೆ ಬೆಳೀತಾ ಇದ್ರು. ಇಷ್ಟು ಬೆಳೆ ನಾಶ ಆಗಿದೆ. ಅಷ್ಟು ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು ಮತ್ತು ರೈತನು ಕೂಡ ನೆಮ್ಮದಿಯಿಂದ ಬದುಕಬಹುದಾಯ್ತು. ಇದಕ್ಕೆಲ್ಲ ಕಾರಣ ಇವರು ಕಾಂಗ್ರೆಸ್ ಅವರು. ಈ ಬಿರಿ ನವೆಂಬರ್ದೇನು ಕ್ರಾಂತಿ ಏನ್ ನಡೀತಾ ಇದೆ, ನವೆಂಬರ್ ಕ್ರಾಂತಿಗೆ ಎಲ್ಲ ಬಿಸಿ ಆಗ್ಬಿಟ್ಟದ. ಬೇರೆಯವರೆಲ್ಲ ದೀಪಾವಳಿ ಇದಕ್ಕೆಲ್ಲ ಬಿಸಿ ಆಗ್ತಾರೆ, ಇವರು ನವೆಂಬರ್ ಕ್ರಾಂತಿಗೆ ಬಿಸಿ ಆಗ್ಬಿಟ್ಟಿದ್ದಾರೆ. ಅದರ ಕಾರಣಕ್ಕೆ ಬರಲಿಲ್ಲ. ಅವ್ರು ಬರ್ದೇ ಇರೋ ಕಾರಣಕ್ಕೆ ಸರ್ಕಾರ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗಿಲ್ಲ, ಕೆಲಸ ಪ್ರಾರಂಭ ಆಗಿಲ್ಲ. ಇದರಿಂದ ಇವತ್ತು 188 TMC ರೈತರ ಜಮೀನುಗಳ ಹೊಲಕ್ಕೆ ಹರಿಬೇಕಾಗಿತ್ತು, ಎಲ್ಲ ಆಂಧ್ರಾಗ ಕರ್ಕೊಂಡು ಹೊರಟೋಗಿದೆ. ಸರ್, ಮೊನ್ನೆ ತಂಗಡಿಗೆ ಅವರು ಮಾತಾಡಿದ್ರು ಸರ್, ಈಗ 6 ಗೇಟ್ಗಳು ಸಂಪೂರ್ಣ ಜಾಮ್ ಆಗಿದೆ. ಒಂದ್ಸರ ಒಂದು ಗೇಟ್ ಮಾತ್ರ 2 ಫೀಟ್ ಮೇಲೆ ಎತ್ತಬಹುದು. 7 ಗೇಟ್ ಒಟ್ಟು 7 ಗೇಟ್ ಸರ್, 19 ಹಿಡಿದು ಒಟ್ಟು 8 ಗೇಟ್ ಸಂಪೂರ್ಣ ಜಾಮ್ ಆಗಿರತಕ್ಕಂಥದ್ದು ಸರ್. ಈಗ ನೋಡಿದ್ರೆ ಇನ್ಫ್ಲೋ ಜಾಸ್ತಿ ಐತಿ ಸರ್. ಈ ಗೇಟ್ಗಳನ್ನ ರಿಪೇರಿ ಮಾಡಕ್ ಆಗ್ತಿಲ್ಲ, ಈ ಗೇಟನ್ನು ಹಾಕಕ್ಕಾಗಿಲ್ಲ ಸರ್ಕಾರದವ್ರಿಗೆ. ಹೋದ ವರ್ಷ ಆಗಸ್ಟ್ನಾಗ ಆಗಿರುತ್ತೆ. ಈಗ ನಮ್ಗೆ ಅಧಿಕಾರಿಗಳು ಮೀಟಿಂಗ್ ಮಾಡಿದೆ, ಅವ್ರ ಜೊತೆ ಒಂದು 15-20 ನಿಮಿಷ ಮೀಟಿಂಗ್ ಮಾಡ. ಅದರಲ್ಲಿ ಈಗ ರಿಪೇರಿ ಮಾಡಿದ್ರೆ ಎಲ್ಲಾನು ಮಾಡ್ಬೇಕು. ಈಗ ಒಂದೇ ಕಿತ್ತೋಗಿರೋದು ಒಂದಲ್ಲ, ಎಲ್ಲಾ ಗೇಟನ್ನು ರಿಪೇರಿ ಮಾಡ್ಬೇಕು. ಎಲ್ಲಾ ಗೇಟನ್ನು ಎಕ್ಸ್ಪೈರಿ ಔಟವೆ. ಅದಕ್ಕೆ ಎಲ್ಲಾ ಗೇಟನ್ನು ರಿಪೇರಿ ಮಾಡುವಂತದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅಧಿಕಾರಿಗಳ ಅಭಿಪ್ರಾಯ. ಒಂದ ಗೇಟ್ ಮುರಿದೋದು ಹಾಕಕ್ಕಾಗಿ 1 ವರ್ಷದಿಂದ ಈಗ ಅಷ್ಟು ಆಗ್ತಾರಂತ ರೈತರು ಏನ್ ನಂಬಿಕೆ ಇಟ್ಕೊಂಡು ಈ ಸರ್ಕಾರ ಮೇಲೆ ನಂಬಿಕೆ? ಈಗ ಆಲ್ರೆಡಿ ಸರ್ಕಾರ ಆದೇಶ ಮಾಡ್ಬಿಟ್ಟಿದಾರಲ್ಲ, ಎಲ್ಲಾ ಗೇಟನ್ನು ಮಾಡ್ಬೇಕು ಅಂತ 52 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಕೆಲಸನೂ ನಡೀತಾ ಇದೆ. ಅಧಿಕಾರಿಗಳು ನವೆಂಬರ್ಗೆ ಆದ್ಮೇಲೆ 40 TMC ನೀರು ಕೆಳಗಡೆ ಬಂದ ತಕ್ಷಣ ನಾವು ಕೆಲಸ ಶುರು ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ನನಗೆ. ಹೂನಪ್ಪ, ಅವರೆಲ್ಲ ಡೆಲ್ಲಿ ನವೆಂಬರ್ ಕ್ರಾಂತಿಗೆ ಎಲ್ಲ ಡೆಲ್ಲಿ ಕಡೆ ಬೇರೆ ಕಡೆ ಓಡೋಗ್ಬಿಟ್ಟವ್ರೆ.